again. What is the timing now? Sorry, I still didn't get that. Please say your command again. ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ಆಗಿ ಗೊತ್ತಿಲ್ಲ, ನೋಡೋಣ. ಟೆಸ್ಟ್ ಮಾಡ್ತೀನಿ, ಟೆಸ್ಟ್ ಮಾಡಿ ಹೇಳ್ತೀನಂತ. ಹಾಯ್, ಹಲೋ, ನಮಸ್ಕಾರ. ದಿಸ್ ಇಸ್ ಯುವರ್ ಆಕಾಶ್ ಮರೆ. ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ಬ್ಯೂಟಿಫುಲ್ ವ್ಲಾಗ್. ತುಂಬ ದಿನ ಆದಮೇಲೆ ಮತ್ತೊಂದು ವಿಡಿಯೋ ಮಾಡ್ತಿದ್ದೀನಿ. ಸಾರಿ ಫಾರ್ ದ ಲೇಟ್. ಇವತ್ತು ಏನು ಸ್ಪೆಷಲ್ ಅಪ್ಪ ಅಂದ್ರೆ, ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ. ಯಾಕಂದರೆ ನಮ್ಮ ಮನೆಗೆ ಒಬ್ಬರು ಹೊಸ ಮೆಂಬರ್ ಆ್ಯಡ್ ಆಗ್ತಿದ್ದಾರೆ. ಅವ್ರು ಯಾರಂದರೆ, ಇಲ್ಲಿ ನೋಡಿ, ವಿ ಬ್ರಾಟ್ ನ್ಯೂ ಜಟಾ ವೇರಿಯಂಟ್ ಬೆಲಾನೋ. ಮೊದಲು ಇದರ ಎಕ್ಸ್ಟೀರಿಯರ್ ವ್ಯೂನ ನೋಡಿಕೊಂಡು ಆಮೇಲೆ ಇಂಟೀರಿಯರ್ ತೋರಿಸ್ತೀನಿ ಅಂತ. ಎಕ್ಸ್ಟೀರಿಯರಲ್ಲಿ ಮೊದಲು ಸುಜುಕಿ, ಎಸ್ ಫಾರ್ ಸುಜುಕಿ, ಇಷ್ಟು ದೊಡ್ಡದಾಗಿ ಸುಜುಕಿ ಸಿಂಬಲ್ ಕೊಟ್ಟಿದ್ದಾರೆ. ಮತ್ತು ಬ್ಲ್ಯಾಕ್ ಕ್ರೋಮಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಜಟಾ ವೇರಿಯಂಟ್ ಇರೋದಕ್ಕೋಸ್ಕರ ಕೆಳಗಡೆ ಫಾಗ್ ಲೈಟ್ ಇಲ್ಲ. ಫಾಗ್ ಲೈಟ್ ಹೆಡ್ಲೈಟ್ LED ಕೊಟ್ಟಿದ್ದಾರೆ. ಕೆಳಗಡೆ ಇದು ಮಿಸ್ಸಿಂಗ್ ಅದ, ಯಾಕಂದರೆ ಇದು ನಾವು ಆಪ್ಷನ್ ಆಗಿ ಹಾಕ್ಸೋಬೋದು. ಆಲ್ಫಾ ವೇರಿಯಂಟಲ್ಲಿ ಅದು ಕಾರ್ ಜೊತೆನೇ ಬರುತ್ತೆ. ಮತ್ತು ಸೈಡ್ ವ್ಯೂ ಬಂದರೆ ಎಲ್ಲ ವೇರಿಯಂಟಲ್ಲಿ ಇದೇ ಥರ ಅಲೋ ವೀಲ್ಸ್ ಇರೋದು. ಟೈರ್ ಸೈಜು 195/55 R16. ಮತ್ತು ಈ ಸೈಡ್ ಬಂದರೆ ಕ್ರೋಮ್ ಫಿನಿಶ್. ಇಲ್ಲಿ ಆಟೋಮೆಟಿಕ್ ಸೆನ್ಸರ್ ಕೊಟ್ಟಿದ್ದಾರೆ. ಕಾರ್ ಕೀ ಇಟ್ಟರೆ ಸ್ಟಾರ್ಟ್ ಇದು ಓಪನ್ ಆಗುತ್ತಾ. ಹಿಂದ್ಗಡೆ ಟೇಲ್ ಲ್ಯಾಂಪ್ ಕೂಡ ಒಂಥರ ಹ್ಯಾಲೋಜನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸಾ ಬ್ರ್ಯಾಂಡಿಂಗ್. ಆಲ್ರೆಡಿ ಕಾರ್ ಒಂದ್ಸಲ ಪೂಜೆ ಮಾಡ್ಕೊಂಡು ಬಂದು ನಿಲ್ಸಿದ್ವಿ. 1 2 3 4 ಕಾರ್ ಪಾರ್ಕಿಂಗ್ ಸೆನ್ಸರ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಬಂದಾಗ ಸೌಂಡ್ ಮಾಡುತ್ತಾ ಬೀಟ್ ಬೀಟ್ ಅಂತ. ಇದು ಕಂಪ್ಲೀಟ್ ಆಗಿ ಪೆಟ್ರೋಲ್ ವೇರಿಯಂಟು. ಲೆಫ್ಟ್ ಸೈಡಲ್ಲಿ ಪೆಟ್ರೋಲ್ ಕ್ಯಾಪ್ ಕೊಟ್ಟಿದ್ದಾರೆ. ಮೇಲ್ಗಡೆ ಒಂದು ಆ್ಯಂಟಿನಾ ಇದೆ. ಹಿಂದ್ಗಡೆ ಟೇಲ್ಗೆ ಕೂಡ ತುಂಬ ಚೆನ್ನಾಗಿದೆ. ಇಲ್ಲೊಂದು ಸ್ಟಾಪ್ ಲೈಟ್ ಇದೆ. ರೇಂಜ್ ಸೆನ್ಸರ್ ವೈಪರ್ ಕೊಟ್ಟಿಲ್ಲ. ಇದಕ್ಕೆ ಒಂದು ರಿಯರ್ ಕ್ಯಾಮ್ರಾ ಕೂಡ ಇದೆ. ತುಂಬ ಕಾರ್ಗಳ ಆಪ್ಷನ್ ಇದ್ವು, ಆದರೆ ಈ ಕಾರ್ ತೊಗೊಂಡಿರೋ ಉದ್ದೇಶ ಏನಂದರೆ ಸುಜುಕಿ ಈಸ್ ಬ್ರ್ಯಾಂಡ್ ಫಾರ್ ಮೈಲೇಜ್. ಒಂದು ಫ್ಯಾಮಿಲಿ ಕಾರ್ ಅಂದರೆ ನಮ್ಮ ಮೈಲೇಜ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಈ ಕಾರ್ ತೊಗೊಂಡಿರೋದು. ಮತ್ತು ಸೇಫ್ಟಿ ಅಂತ ಬಂದರೆ ಟಾಟಾ ಇದಕ್ಕಿಂತ ಬೆಸ್ಟು. ಆದರೆ ಈ ಕಾರಲ್ಲಿ ಕೂಡ ಇವಾಗ ಸೇಫ್ಟಿ ಬರ್ತಿದೆ. 6 ಏರ್ ಬ್ಯಾಗ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ನೆಕ್ಸ್ಟ್ ಒಳಗಡೆ ಇಂಟೀರಿಯರ್ ನೋಡೋಣ. ಇಂಟೀರಿಯರಲ್ಲಿ ಇಂಜಿನ್ ಸ್ಟಾರ್ಟ್ ಬಟನ್ ಕೊಟ್ಟಿದ್ದಾರೆ. ಮೊದಲೆಲ್ಲ ಕೀ ಆಪ್ಷನ್ ಇತ್ತು, ಇವಾಗ ಇಂಜಿನ್ ಸ್ಟಾರ್ಟ್ ಬಟನ್. ಒಂದು ಸರಿ ಕ್ಲಿಕ್ ಮಾಡಿದ್ರೆ ಇಗ್ನಿಷನ್ ಆಗುತ್ತೆ. ಸೆಕೆಂಡ್ ಟೈಮ್ ಕ್ಲಿಕ್ ಮಾಡಿದ್ರೆ ಇಂಜಿನ್ ಸ್ಟಾರ್ಟ್ ಆಗುತ್ತೆ. LED ಸ್ಕ್ರೀನ್ ಕೊಟ್ಟಿದ್ದಾರೆ. ಮೇ ಬಿ ಒಂದು ಮೊಬೈಲ್ ಅಷ್ಟು ದೊಡ್ಡದೇನಿಲ್ಲ, ಅದಕ್ಕಿಂತ ಚಿಕ್ಕದು. ಡ್ಯಾಶ್ ಬೋರ್ಡ್ 3 ಟೈಪ್ ಕಲರ್ಸ್ ಕೊಟ್ಟಿದ್ದಾರೆ. ಒಂದು ಬ್ಲ್ಯಾಕು, ಒಂದು ಸಿಲ್ವರು, ಇನ್ನೊಂದು ಕಲರ್. ಇಲ್ಲಿ AC ಆಫ್, ಆಟೋ, ಫ್ರಂಟ್, ರಿಯರ್ ACದು ಸ್ವಿಚಸ್ ಕೊಟ್ಟಿದ್ದಾರೆ. ಇದು ಹೀಟು ಮತ್ತು ಕೋಲ್ಡ್ ಏರ್ಗೋಸ್ಕರ. ಫ್ಯಾನ್ ಆನ್ ಆಫ್. ಇಲ್ಲೊಂದು AC ವೆಂಟ್ ಕೊಟ್ಟಿದ್ದಾರೆ, ಇಲ್ಲೊಂದು AC ವೆಂಟ್ ಕೊಟ್ಟಿದ್ದಾರೆ. ಆ ಕಡೆ ಒಂದು AC ವೆಂಟ್ ಇದೆ, ಈ ಕಡೆ ಒಂದು AC ವೆಂಟ್ ಇದೆ. ಇಲ್ಲಿ ಕೆಳಗಡೆ ಏನೋ ಡ್ಯಾಶ್ ಬೋರ್ಡ್ ಕೊಟ್ಟಿದ್ದಾರೆ, ಬಟ್ ಐ ಡೋಂಟ್ ನೋ ಯಾವುದಕ್ಕಂತ. ಆಟೋಮೆಟಿಕ್ ಮಿರರ್ ಫೋಲ್ಡ್ ಆಗುತ್ತೆ, ಮಿರರ್ ಓಪನ್ ಕೂಡ ಆಗುತ್ತೆ. ಮತ್ತು ಲಾಕ್, ಅನ್ಲಾಕ್, ಆಟೋ. ಹಿಂದ್ಗಡೆಯಿಂದ ನೋಡಿದ್ರೆ ಹಿಂದ್ಗಡೆ ರಿಯರ್ ಸೀಟ್ಗೋಸ್ಕರ ಅವರಿಗೂ ಕೂಡ ಒಂದು AC ಕೊಟ್ಟಿದ್ದಾರೆ. ಇಲ್ಲಿ ಚಾರ್ಜರ್ ಸಾಕೆಟ್ ಕೊಟ್ಟಿದ್ದಾರೆ. ಒಂದು USB, ಒಂದು C ಟೈಪ್. ಇಲ್ಲೊಂದು ಲ್ಯಾಂಪ್ ಕೊಟ್ಟಿದ್ದಾರೆ. ಅಲ್ಲೆರಡು ಲ್ಯಾಂಪ್ ಇದೆ. ಇದ್ರ ಸೀಟ್ ಈ ಥರ ಅದಾವ. ಇದು ಆಲ್ರೆಡಿ ಆ್ಯಡ್ ಆನ್ ಆಗಿರೋ ಸೀಟು. ಇಲ್ಲೊಂದು ಏರ್ ಬ್ಯಾಗ್ ಇದೆ, ಈ ಕಡೆ ಒಂದು ಏರ್ ಬ್ಯಾಗ್ ಇದೆ. ಮುಂದೆ ಡ್ರೈವರ್ ಸೀಟ್, ಸ್ಟೇರಿಂಗ್ ಒಂದಲ್ಲಿ ಏರ್ ಬ್ಯಾಗ್ ಇದೆ. ಟೋಟಲ್ 6 ಏರ್ ಬ್ಯಾಗ್ಸ್ ಇರೋದು. ಈ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಏನಂದರೆ ಕೀಲೆಸ್ ಮಾಡಿದ್ದಾರೆ. ನೈಸ್, ತುಂಬ ಚೆನ್ನಾಗಿದೆ. ಗಾಡಿ ಸೌಂಡ್ ಮಾತ್ರ ಏನೂ ಬರೋದಿಲ್ಲ. ಒಂದ್ಸಲ ಸ್ಟಾರ್ಟ್ ಮಾಡ್ತೀನಿ, ಚೆಕ್ ಮಾಡಿ ನೀವೇ. ಕೀನ ಇಲ್ಲಿಟ್ಟು ಜಸ್ಟ್ ಕ್ಲಚ್ ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಒಂದ್ಸಲ ಇಗ್ನಿಷನ್ ಆನ್ ಆಗುತ್ತೆ. ಇನ್ನೊಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಸೌಂಡ್ನ ನೀವೇ ಕೇಳಿ, ಸ್ವಲ್ಪ ಸೌಂಡೇ ಇಲ್ಲ, ಕಂಪ್ಲೀಟ್ ರಿಫೈನ್. ಆನ್ ಆಫ್ ಮಿರರ್ನ ಟರ್ನ್ ಕೂಡ ಮಾಡ್ಬೋದು. ಈ ಬಟನ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಮತ್ತು ಫೋಲ್ಡ್ ಆಗುತ್ತೆ. ಕಂಪ್ಲೀಟ್ ಡಿಜಿಟಲ್ ಅಂತಿಲ್ಲ, ಅನಲಾಗ್ ಇದೆ ಕಾರ್ನ. ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 8.5 ಲಕ್ಷ. ಆದರೆ ನಮಗೆ ಬಿದ್ದಿರೋದು 10.5 ಲಕ್ಷ, ಯಾಕಂದರೆ EMI ಮಾಡಿಸಿರೋದು. ನಿಮಗೆ ಮುಂದ್ಗಡೆ ಇಲ್ಲೊಂದು USB ಕನೆಕ್ಟರ್ ಕೊಟ್ಟಿದ್ದಾರೆ. 120 ವ್ಯಾಟ್ ಸಾಕೆಟ್ ಕೊಟ್ಟಿದ್ದಾರೆ. ಇಲ್ಲಿ ಮೊಬೈಲ್ ಹೋಲ್ಡರ್ ಇದೆ, ಇಲ್ಲಿ 2 ಕಪ್ ಹೋಲ್ಡರ್ ಇದೆ.
ಮತ್ತೆ ಸ್ವೀಟಾಗಿ ಶಾರ್ಟಾಗಿ ಒಂದು ಡ್ಯಾಶ್ ಬೋರ್ಡ್ ಕೊಟ್ಟಿದ್ದಾರೆ. ಕಲರಿಂಗ್ 1 2 3 ಕಲರ್ ಕೊಟ್ಟಿದ್ದಾರೆ. ಸೀಟ್ ಈ ಥರ ಇದೆ. ಇಲ್ಲಿ ಕೂಡ ಆನ್ ಆಫ್ ಮಾಡ್ಬೋದು. ಈ ಸೈಡ್ ಕೂಡ ಅವ್ರಿಗೆ ಒಂದು ಮಿರರ್ ಕೊಟ್ಟಿದ್ದಾರೆ. ನಮ್ಮ ಕಡೆ ಒಂದು ಟಿಕೆಟ್ ಹೋಲ್ಡರ್ ಕೂಡ ಕೊಟ್ಟಿಲ್ಲ. 5 ಗೇರ್ ಟ್ರಾನ್ಸ್ಮಿಷನ್, ಇದು ಮ್ಯಾನ್ಯುವಲ್. ಹ್ಯಾಂಡ್ ಬ್ರೇಕ್ ಇದೆ. ಆರ್ಮ್ ರೆಸ್ಟ್ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಮುಂದ್ಗಡೆ ತೊಗೋಬೋದು, ಹಿಂದ್ಗಡೆ ತೊಗೋಬೋದು. ಮುಂದ್ಗಡೆ ಕೂಡ ತೊಗೋಬೋದು, ಅವ್ರು ಜಾಸ್ತಿ ಮುಂದೆ ಬರಲ್ಲ. ಒಂದು ಲೆವೆಲ್ ಕಂಫರ್ಟ್ ಇದೆ. ಪೆಟ್ರೋಲ್ ಕ್ಯಾಪ್ ಓಪನ್ ಮಾಡೋದು ಇಲ್ಲೇ ಮೇಲ್ಗಡೆ ಇದೆ. ಎಲ್ಲ ಗಾಡಿಗೆ ಕೆಳಗಡೆ ಕೊಡ್ತಿದ್ರು, ಅದು ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ. ಇದು ಮುಂದ್ಗಡೆ ಓಪನ್ ಮಾಡೋದು. ಇದ್ರದ್ದು ಬ್ಯಾಕ್ ನೋಡೋಣ. ಕೀ ಮಾತ್ರ ತೊಗೊಂಡು ಹೋಗ್ಬೇಕು, ಇಲ್ಲ ಆಟೋಮೆಟಿಕ್ ಲಾಕ್ ಆಗುತ್ತೆ. ಬೂಟ್ ಸ್ಪೇಸ್ ಬಗ್ಗೆ ಚೆಕ್ ಮಾಡೋಣ. ಆಟೋ ಸೆನ್ಸರ್ ಕೂಡ ಇಲ್ಲೇ ಇದೆ. ಬೂಟ್ ಸ್ಪೇಸ್ ತುಂಬಾ ಇದೆ. ಒಂದು ಫ್ಯಾಮಿಲಿಗೋಸ್ಕರ ಆರಾಮ್ ಬರ್ಬೋದು. ಸ್ಟೆಪ್ನಿ ಮ್ಯಾಕ್ಸ್ 180. ಹಿಂದ್ಗಡೆಯಿಂದ ಈ ಥರ ಇದೆ. ಓವರಲ್ಲಿ ಕಾರ್ ಮಾತ್ರ ತುಂಬ ಚೆನ್ನಾಗಿ ಅನಿಸಿತ್ತು ನನಗಾದ್ರೆ. ಇನ್ನು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಿದ್ರೆ ಸ್ಮೂತ್ ರಿಫೈನ್ಡ್ ಇಂಜಿನ್ ಇರೋದ ಕಾರಣ ಎಲ್ಲೂ ಟಯರ್ಡ್ ಫೀಲ್ ಆಗಲ್ಲ. ಎಷ್ಟೇ ದೂರ ಹೋಗಿದ್ರು ಕೂಡ. ಡೋರ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಇದು ಓಪನ್ ಆದರೆ ಇಲ್ಲಿ ಸಿಂಬಲ್ ತೋರಿಸುತ್ತೆ ನೋಡಿ. ಲೆಟ್ಸ್ ಕ್ಲೋಸ್ ಇಟ್. ಓಕೆ, ಇಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಕಾಮನ್ ಆಗಿ ಎಲ್ಲ ಕಾರಲ್ಲಿರೋ ಥರ ಹೆಡ್ಲೈಟು. ಇನ್ನೊಂದು ಆಪ್ಷನ್ ಏನಂದರೆ ಎಕ್ಸ್ಟ್ರಾ ಕೊಟ್ಟಿರೋದು ಆಟೋ. ಈ ಆಟೋ ಆನ್ ಮಾಡಿದರೆ ನೈಟ್ ಆದಾಗ ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಗುತ್ತೆ. ಮತ್ತು ಈ ಕಡೆ ವೈಪರ್ ಆನ್ ಆಫ್ ಇದೆ. ಮತ್ತು ಎಕ್ಸ್ಟ್ರಾ ಏನಿಲ್ಲ. ಏನಪ್ಪ ಸ್ಪೆಷಲ್ ಈ ಕಾರಲ್ಲಿ ಅಂದರೆ, ಇವಾಗ ನೋಡಿ ಗಾಡಿ ಸ್ಟಾರ್ಟ್ ಮಾಡ್ತೀನಲ್ಲ, ಸ್ಟಾರ್ಟ್ ಮಾಡಿದ್ಮೇಲೆ ಅಸಿಸ್ಟೆನ್ಸ್, ಗೂಗಲ್ ಅಸಿಸ್ಟೆಂಟ್, ವೇರ್ ಆರ್ ಯು ತಾಯಿ ಒದರ್ತಲ್ಲ, ಕೆಲವು ಒದರಲಿಲ್ಲ. ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ವಾಯ್ಸ್ ಕಂಟ್ರೋಲ್. ಹಲೋ. Sorry, I didn't get that. Please say that again. ವಾಟ್ ಇಸ್ ದ ಟೈಮಿಂಗ್ ನೌ? Sorry, I still didn't get that. Please say your command again. ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ಆಗಿ ಗೊತ್ತಿಲ್ಲ. ನೋಡೋಣ, ಟೆಸ್ಟ್ ಮಾಡ್ತೀನಿ. ಟೆಸ್ಟ್ ಮಾಡಿ ಹೇಳ್ತೀನಂತ ನಿಮಗೆ ಮತ್ತೊಂದು ವಿಡಿಯೋ. Sorry, I still can't understand you. Please make sure there is no Sorry. background noise and try again. ನಿನ್ಗೆ ಹೇಳತ್ತಿಲ್ಲ, ನಾನು ಬೇರೆಯವ್ರಿಗೆ ಹೇಳ್ತಿದ್ದೀನಿ. ಸ್ವಲ್ಪ ತಪ್ಪಾಗ ತಾಯಿ. ಒಂದು ವಿಡಿಯೋ ಮಾಡ್ಬೇಕಂದ್ರೆ ಎಷ್ಟೆಲ್ಲ ಕಷ್ಟ ನೋಡಿ. ಎಲ್ಲೆಲ್ಲಿ ಬರಬೇಕು, ಏನೇನಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.